ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ಮಮತಾ ಅಂತ. ಮಮತಾ, ಒಳ್ಳೆ ಹೆಸರು, ಚೆನ್ನಾಗಿದೆ ಮೇಡಮ್. ಯಾವ್ರವ್ರು ಮೇಡಮ್? ನಾವು ಜಡಿಯ ಮೈಸಂದ್ರ. ಓ, ನಮ್ ಜಗ್ಗೇಶ್ವರವ್ರವ್ರು. ಜಗ್ಗೇಶ್ವರವ್ರಾಗಿದ್ದು ನೀವು ಕಲಾವಿದ್ರ ಸಪೋರ್ಟ್ ಮಾಡ್ಬೇಕು ಮೇಡಮ್. ನೀವು ಬಿಗ್ ಬಾಸ್ ಸರ್ ಖಂಡಿತ. ಈಗ ಮಾಡ್ತೀರಾ? ನೋಡೋಣ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ತುಂಬಾ ಚೆನ್ನಾಗಿ ಆಡ್ತಿರೋ ಯಾರು ನಿಮ್ ಪ್ರಕಾರ? ನನ್ಗನ್ಸಂಗೆ ಗಿಲ್ಲಿ ಅನ್ಕೊಂತೀನಿ. ಗಿಲ್ಲಿ ಚೆನ್ನಾಗಿ ಆಡ್ದಿದವ್ರು ಯಾರು? ತುಂಬಾ ಲೆಕ್ಕ ಮಾಡಿ. ಅಶ್ವಿನಿ ಗೌಡ. ಯಾಕೆ ಅವ್ರು ಚೆನ್ನಾಗಿ ಆಡ್ತಲ್ಲ? ಅಷ್ಟೊಂದ್ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಗೊತ್ತಿಲ್ಲ, ಬಟ್ ಏನೋ ಅಷ್ಟಿಷ್ಟ ಆಗಿಲ್ಲ ಅಷ್ಟೇ. ಅಷ್ಟಿಷ್ಟ ಆಗಿಲ್ಲ. ಇದು ಮೇಡಮ್, ಈಗ ಹೆಣ್ಮಕ್ಳೆಲ್ಲ ಜಾಸ್ತಿ ಓವರ್ ಮಾಡ್ತಾರೆ, ಖರ್ಚಾಡ್ತಾರೆ, ಚೀರಾಡ್ತಾರೆ. ಇದು ಸರಿ ಅನ್ಸುತ್ತಾ? ಸರಿ ಅನ್ನೋದು ಏನ್ ಅನ್ಸುತ್ತೆ ನಿಮ್ಗೆ? ಬಟ್ ಅದು ಅವ್ರವ್ರ ಪರ್ಸ್ಪೆಕ್ಟಿವ್ಸ್. ಬಟ್ ಗೊತ್ತಿಲ್ಲ ಅದ್ ಹೇಗೆ ಅಂತ. ಅಲ್ಲ, ಪರ್ಸ್ಪೆಕ್ಟಿವ್ ಅಂತಂದ್ರೆ ಸುದೀಪ್ ಸರ್ ಹೇಳಿದಾರೆ, ನಿಮ್ಗೆ ಚೀರಾಡೋರು ಅರ್ಚಾಡೋರು ಜನ ಟಿವಿ ಆಫ್ ಮಾಡ್ಬಿಟ್ಟು ಕುತ್ಕೋತಾರೆ, ಸ್ವಲ್ಪ ಮಾನವಗಿರಿ ಅಂತಲೇ ಹೇಳಿದಾರೆ ಅವರು. ಅದ್ ಹೇಳಿದ್ರು ಕೂಡ ಇವರು ಅರ್ಚಾಡೋದು ಕಿರ್ಚಾಡೋದು ನೋಡುವಂತ ನಿಮ್ಗಳಿಗೆ ಇಷ್ಟ ಆಗತ್ತಾ? ಸಮಟೈಮ್ಸ್ ಇಷ್ಟ ಆಗಲ್ಲ, ಗೊತ್ತಿಲ್ಲ. ಇಷ್ಟ ಆಗಲ್ಲ. ಅದ್ರ ಬಗ್ಗೆ ಒಪಿನಿಯನ್ ಹೇಳಕ್ ಗೊತ್ತಾಗ್ತಾ ರಾತ್ರಿ ಇಲ್ಲ. ನೋಡಿದ್ರ? ರಾತ್ರಿ ಈಗ ಏನು ನಿನ್ನೆ ಜಾನ್ವಿ ಅವರು ಹುಡುಗಿರು ಎಲ್ಲಾನ ಸ್ಟ್ರಾಂಗ್ ಇದಾರೆ, ಕಿಚ್ಚ ಸುದೀಪ್ ಅವರು ಒಂದ್ ಮಾತು ಕೇಳಿದ್ರು. ಓಕೆ, ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳೆ ಸ್ಟ್ರಾಂಗ್ ಹೋಗ್ರು ಅಂತ. ಅದಕ್ ಜಾನ್ವಿ ಅವರು ಹೌದು ಸರ್, ಇಲ್ಲಿ ಯಾರು ಗಂಡಸ್ರೇ ಇಲ್ಲ, ಗಿಲ್ಲಿಗೆ ಸೊಂಟ ಬಿದ್ದೋಗೈತೆ ಅಂತೆಲ್ಲ ಹೇಳ್ತಾ ಇದ್ರು. ನಿಮ್ಗೆ ಏನ್ ಅನ್ಸತ್? ನೀವು ಒಂದ್ ಹೆಣ್ಣಾಗಿ ಅವ್ರ ಹಂಗೆಲ್ಲ ಹೇಳ್ಬೋದಾ? ಹಂಗೆಲ್ಲ ಹೇಳ್ಬಾರ್ದಾ? ನೋಡ್ದಾ ಎಪಿಸೋಡ್? ನಾನು ನೋಡಿಲ್ಲ ಅದು. ಹೌದಾ? ಓಕೆ ಅಕ್ಕ. ಈಗ ಅಶ್ವಿನಿ ಗೌಡ ಯಾವಾಗ್ಲೂ ಗಿಲ್ಲಿ ಮೇಲೆ ಎರಗ್ತಾ ಇರ್ತಾರಲ್ಲ, ಏನ್ ಅನ್ನಿಸ್ತದೆ ನಿಮ್ಗೆ? ಬಟ್ ನನಗದು ಸರಿ ಅಂತ ಅನ್ಸಿಲ್ಲ. ಹಾ ಹಾ ಹಾ. ಯಾಕೆ ಸರಿ ಅನ್ನಿಸ್ತಾ ಇಲ್ಲ? ನಾನು ಆಟ ಆಡ್ತಾ ಇದ್ದೀನಿ ಅಂತಾರ ಅವರು. ನಾನು ರೆಗ್ಯುಲರ್ ಆಗಿ ನೋಡ್ತಾ ಇಲ್ಲ ಬಿಗ್ ಬಾಸ್. ಅಯ್ಯೋ, ಥ್ಯಾಂಕ್ಸ್ ಅಕ್ಕ. ನಿಜ ಗೊತ್ತಾಗ್ತಾ ಇಲ್ಲ ನನಗೆ, ಅದು ರೆಗ್ಯುಲರ್ ಆಗಿ ನೋಡಿಲ್ಲ. ಗಿಲ್ಲಿ ಅವರೇ ಯಾಕೆ ಚೆನ್ನಾಗಿ ಆಡ್ತಾ ಇದಾರೆ? ಹಳ್ಳಿ ಪ್ರತಿಮೆ ಅದು. ಹಳ್ಳಿ ಪ್ರತಿಭೆ. ಹಾ ಹಾ. ಊರಲ್ಲಿ ಹೆಂಗಿರ್ತಾರೋ ಇಲ್ಲೂ ಹಂಗೆ ಇರ್ತಾರೆ ಅವರು. ಹಾ. ಈಗ ನೀವು ನೋಡಿದ್ರೆ ಹಿಂಗಂತ ಇದೀರಿ, ಗಿಲ್ಲಿನ ಮತ್ತೆ ಎಲ್ರು ಬೈತಾರಲ್ಲ, ಏನ್ ಮಾಡೋದು? ಯಾರು ಬೈತಾರ ಸರ್? ಅಶ್ವಿನಿ ಗೌಡ, ರಿಷಾ, ಧ್ರುವಂತು. ಅವ್ರೇನ್ ಹಳ್ಳಿವ್ರ ಸರ್? ಸಿಟಿಲಿ ಬೆಳ್ದಿರೋರು ಅವರು. ಹಾ ಹಾ ಹಾ. ಅವ್ರೇನ್ ಬೈ ಅವ್ರಿಗೇನ್ ಗೊತ್ತು? ಓಕೆ. ಅವರು ನಾಟಕ ಮಾಡ್ತಾರೆ, ಹಾ. ಬರ್ತಾರೆ. ಹೌದು. ಇವ್ನು ನಾಟಕ ಮಾಡ್ಕೊಂಡ್ ಬಂದಿಲ್ಲ, ಅವ್ನ್ ಏನಿದೆ ಕಲಾವಿದೆ ಅಂತ ತೋರಿಸ್ತವನೆ. ಹಾ ಹಾ. ಯಾವಾಗ್ಲೂ ಬರೀ ಕಾಮಿಡಿ ಮಾಡ್ತಾ ಇರ್ತಾನೆ, ಇರಿಟೇಟ್ ಆಗತ್ತೆ. ಅದು ಹುಟ್ಟಾಗಿಂದ ಅದೇ ಇರೋದು. ಹಾ. ಹುಟ್ಟಾಗಿಂದ ಏನಾಯ್ತು ಅದೇ ಬಂದಿರೋದು. ಓಕೆ. ಹುಟ್ಟದ ಬುದ್ಧಿ ಸುಟ್ರು ಹೋಗಲ್ಲ. ಓಕೆ, ಈಗ ಗಿಲ್ಲಿ ಬಂದು ಏನು ಅಶ್ವಿನಿ ಗೌಡ ಮತ್ತೆ ರಿಷಾ, ಜಾನ್ವಿ ಇವರೆಲ್ಲ ಟಾರ್ಗೆಟ್ ಮಾಡ್ಕೊಂಡಿದಾರಲ್ಲ, ಇವತ್ತು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ. ಏನ್ ಅನ್ನಿಸ್ತಾ ಇದೆ? ಗಿಲ್ಲಿ ಕ್ಯಾಪ್ಟನ್ ಆಗಿರೋ ಖುಷಿ. ಖುಷಿ ಅಲ್ಲ? ಈಗ ಇವ್ರೆಲ್ಲನ ಇಷ್ಟೊಂದು ಟಾರ್ಚರ್ ಕೊಡ್ತಾರಲ್ಲ, ಗಿಲ್ಲಿಗೆ ಏನ್ ಮಾಡ್ತೀರಾ ನೀವೇನಾದ್ರು ಆ ಜಾಗದಲ್ಲಿ ಇದ್ರೆ? ಟಾರ್ಚರ್ ಕೊಟ್ರೆ ಇವಾಗ ಏನ್ ಮಾಡಕ್ಕಾಗಲ್ಲ ಸರ್. ಇವಾಗ ಅದು ಗೇಮ್ ಆಡ್ತಾ ಇರ್ತಾರೆ, ಅವ್ರು ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಗೇಮ್ ಪ್ಲಾನ್ ಮಾಡಿರ್ತಾರೆ. ಹ್ಮ್. ಒಬ್ರಿಗೊಬ್ರು ಮಾತಾಡ್ಕೊಂಡು ಗೇಮ್ ಪ್ಲಾನ್ ಮಾಡಿರ್ತಾರೆ. ಇವ್ರನ್ನ ಕಳ್ಸ್ಬೇಕು ಅಂತ ಅವ್ರು ಗೇಮ್ ಪ್ಲಾನ್ ಮಾಡಿರ್ತಾರೆ ಅಷ್ಟೇನೆ. ಓಕೆ, ಅಂದ್ರೆ ಗಿಲ್ಲಿನ ಹೊರಗಡೆಗೆ ಹಾಕ್ಬೇಕು ಅಂತ. ಅವ್ರು ಅವನನ್ನ ಹೊರಗಡೆ ಹಾಕ್ಬಿಟ್ರೆ ಇವ್ರು ಸ್ವಲ್ಪ ಈಸಿ ಆಗುತ್ತಲ್ಲ, ಹ್ಮ್. ಅಷ್ಟೇ. ಅಲ್ಲ, ಈಗ ಬಟ್ ಏನೋ ಚಡ್ಡಿ ಬನಿ ಅಂತೊಂದು ಗಲಾಟೆ ಆಗಿತ್ತಲ್ಲ, ಏನ್ ಅನ್ಸ್ತದೆ? ಚಡ್ಡಿ ಬನ್ನಿ ಅವ್ನು ಹೆಂಗಿರ್ತಾನ, ಊರಲ್ಲಿ ಹೆಂಗಿರ್ತಾನೆ, ಇಲ್ಲೂ ಹಂಗೆ ಅವನೇ. ರಿಯಾಲಿಟಿ ಶೋ ಅಂದ್ರೆ ಹೆಂಗಿರ್ತಾನೆ ಹಂಗೆ ಇರ್ಬೇಕು ಅಂತ ಕರ್ಸಿರೋದು. ಓಕೆ, ಹಂಗೆ ಅವನೇ. ಹಂಗೆ ಅವನೇ. ಮತ್ತೀಗ ಎಲ್ರು ಕೂಡ ಅವನ್ನೇ ಟಾರ್ಗೆಟ್ ಮಾಡೋದು ಯಾಕೆ? ಅವನ್ನ ಮತ್ತೆ ಪಾಪ ರಕ್ಷಿತಾ ಶೆಟ್ಟಿ ಅನ್ನೋ ಹುಡುಗಿನ. ಇವಾಗ ಅವ್ರಿಬ್ರು ಚೆನ್ನಾಗ್ ಆಡ್ತಿರೋದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ. ಅವ್ರು ಚೆನ್ನಾಗ್ ಆಡ್ತಿಲ್ಲ, ಅವ್ರು ಟಾರ್ಗೆಟ್ ಮಾಡ್ತಾ ಇರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವ್ರಿಗೆ ಮೊನ್ನೆ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಗಳೆಲ್ಲ ಆವಾಜ್ ಹಾಕ್ತಾ ಇದಾರೆ. ಓಕೆನಾ? ಇವ್ರದ್ದು ಏನೋ ಕರೆಕ್ಟ್ ಆಗಿ ಗೇಮ್ ಆಡಿಸ್ತಾ ಇಲ್ಲ, ಇವರು ಬಡವ್ರ ಮಕ್ಳಿಗೆ ಬರೀ ಬೈತಾರೆ ಹಾಗೆ ಹೀಗೆ ಅಂತ. ಅವ್ರಿಗೆ ಯಾರಿಗೂ ಬೈದಿಲ್ಲ, ಸುದೀಪ್ ಸರ್ ಯಾರಿಗೂ ಬೈದಿಲ್ಲ. ಅವ್ರ ಬೇರೆ ತಿಳ್ಕೊಂಡಿರ್ಬೋದು ಅಷ್ಟೇನೆ. ಅಲ್ಲ, ಈಗ ತಿಳ್ಕೊಂಡಿರ್ತಾರೆ ಅಷ್ಟೇನೆ, ತಿಳ್ಕೊಂತಾರೆ. ಅಶ್ವಿನಿ ಗೌಡಗೆ ಯಾರೋ ರಕ್ಷಿತಾ ಶೆಟ್ಟಿ ಏನೇನೋ ಅಂದಿರ್ತಾರೆ. ಅಶ್ವಿನಿ ಗೌಡ ಏನಂತ, ಇವಳು ಬರೀ ಗಂಡು ಹುಡುಗರ ಜೊತೆ ಓಡಾಡ್ತಾಳೆ, ಕೈ ಹಿಡ್ಕೊಂಡು. ಅಲ್ಲ, ಕೈ ಓಡಾಡಕ್ಕಾಗಲ್ವಾ? ಅಲ್ಲ, ಓಡಾಡ್ಲಿ. ಓಕೆ, ಈಗ ಕೈ ಹಿಡ್ಕೊಂಡು ಓಡಾಡ್ತಾರೆ ಅಂತ ಎಲ್ಲ ಮಾತಾಡೋರು. ಇವಾಗ ನೀವೊಬ್ರು ಗಂಡಸ್ತಾನೆ, ನೀವೊಂದು ಗಂಡಸ್ತಾನೆ, ನೀವು ಒಂದು ಹುಡುಗಿ ಜೊತೆ ಓಡಾಡಿ. ಅಲ್ಲಪ್ಪ, ನಾವು ಓಡಾಡೋದಲ್ಲ. ಈಗ ಅವಳು ಓಡಾಡ್ತಾಳೆ ಅಂತನಾ? ಇವಳು ಯಾರೋ ಅಶ್ವಿನಿ ಗೌಡ ಯಾವಾಗ್ಲೂ ರೇಗಿಸ್ತಾ ಇರ್ತಾಳಲ್ಲ. ಹೌದು ಸರ್. ಕಿಚ್ಚ ಸುದೀಪ್ ಅವ್ರು ಇದಕ್ಕೆ ಯಾಕೆ ಧ್ವನಿ ಎತ್ತಿಲ್ಲ ಅಂತ ಕೇಳ್ತಾ ಇದಾರೆ ಜನಗಳು. ಸರ್, ಒಂದ್ ಹುಡುಗಿ ಅಂದ್ಮೇಲೆ ಹಂಗ ಯಾರು ನಾಶಿಕಾ, ಇವ್ರು ಯಾರೋ ಇನ್ನೊಬ್ರು ಬಂದಿರೋದು, ಯಾರು? ರಿಷಾ ಅಲ್ಲ, ಸೂರಜ್ ಜೊತೆಗಿದ್ರು. ಅವಾಗ ಯಾಕೆ ಮಾತಾಡ್ಲಿಲ್ಲ? ಅವಾಗ ಮಾತಾಡ್ತಾನೆ, ಇವಾಗ ಯಾಕೆ ಮಾತಾಡ್ತಾರೆ? ಅಲ್ಲ, ಅವ್ರ ಗ್ಯಾಂಗು ಅಂತ ಏನೋ ಸುಮ್ನಾಗಿರ್ಬೇಕು ಅನ್ಸುತ್ತೆ ಅಶ್ವಿನಿ. ಅದು ಒಂದು ಗ್ಯಾಂಪ್ ಪ್ಲಾನಿಂಗ್ ಅಷ್ಟೇನೆ.